ರೀಸೆಂಟಾಗಿ ಕಡವಾಗಿತ್ತಿಲ್ಲಿ ನಿಮ್ಗೆ ಗೊತ್ತಿದೆ. ಹಾಗಾಗಿ ತಾಳಿ ಕೂಡ ಎತ್ಕೊಂಡು ಹೋಗಿರುವಂಥದ್ದು ಅನ್ನೋಂಥದ್ದು ಅಧಿಕಾರಿಗಳ ಮೂಲಕ ಮಾಹಿತಿ ಕೊಟ್ಟರು. ಸೊ ಹಾಗಾಗಿ ತಾಳಿ ಕಡವಾಗಬಾರ್ದು ಅನ್ನೋಂಥದ್ದು ಮತ್ತು ಈ ಘಟನೆ ಮತ್ತೆ ಮರುಕಳಿಸಬಾರ್ದು ಅನ್ನೋಂಥದ್ದು, ಅವ್ರನ್ನ ಬೇಗನೆ ಬಂಧಿಸಬೇಕು ಅನ್ನೋಂಥದ್ದು ಒಂದು ಕಡೆ, ಮತ್ತು ತಾಳಿನೆಲ್ಲ ಒಂದು ಕಡೆ ತಾಯಿಗೇನು ಕಡವಾಗಿತ್ತು ಅದನ್ನು ಸಮರ್ಪಣೆ ಮಾಡಬೇಕು ಅನ್ನೋಂಥದ್ದು ಉದ್ದೇಶ ನಮ್ಮ ಕಾರ್ಯಕರ್ತರಿಗಿತ್ತು. ಸೊ ಹಾಗಾಗಿ ನಮ್ಮ ಸ್ನೇಹಿತ ಜಗದೀಶ್ಗೆ ಮಾಹಿತಿ ಕೊಟ್ಟಿದ್ದೆ, ನೋಡಪ್ಪ ಅರ್ಜೆಂಟಾಗಿ ಒಂದು ತಾಳಿ ರೆಡಿ ಮಾಡಿಸ್ಕೊಂಬ, ಹೋಗಿ ತಾಯಿಗೆ ಇದನ್ನು ಗೆಲೆ ಮಾಡಬಾರ್ದು, ತಾಯಿಗೆ ಹೋಗಿ ಸಮರ್ಪಣೆ ಮಾಡೋಣ ಅನ್ನೋಂಥದ್ದು. ತಾಯಿ ಮಾಡಿಸ್ಕೊಂಬಂದು ಇವತ್ತು ಒಂದು ಸಾವಿರಾರು ಜನ ಭಕ್ತಾದಿಗಳ ಮೂಲಕ ನಮ್ಮ ಕಾರ್ಯಕರ್ತರ ಸಮ್ಮುಖದಲ್ಲಿ ಇವತ್ತು ತಾಯಿಗೆ ತಾಳಿನ ಸಮರ್ಪಣೆ ಮಾಡೋದು, ಚಿನ್ನದ ತಾಳಿನ ಇವತ್ತು ಸಮರ್ಪಣೆ ಮಾಡಿದ್ದೀವಿ. ಸೊ ಜೊತೆಯಲ್ಲಿ ಈಗ ಗರ್ಭಗುಡಿ ಇದೆಯಲ್ಲ ಒಳಗಡೆ, ಇದು ದೇವಸ್ಥಾನ ಎಲ್ರದು, ಭಕ್ತಾದಿಗಳದು, ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲ ರಾಜಕಾರಣಿಗಳು ಕೈ ಜೋಡಿಸಿ ಇವತ್ತು ಅದ್ಭುತವಾದ ದೇವಸ್ಥಾನ ನಾವೆಲ್ಲರೂ ಕಟ್ತಾ ಇದ್ದೀವಿ, ಎಲ್ಲ ಒಟ್ಟಿಗೆ ಸೇರಿಸ್ಕೊಂಡು ಪ್ರತಿಯೊಬ್ಬರು. ಈ ಒಳಗಡೆ ಗರ್ಭಗುಡಿ ಕಟ್ತಾರಂಥದ್ದು ಸಂಪೂರ್ಣವಾಗಿ ನನ್ನ ಸ್ನೇಹಿತ ಇವನು, ನಮ್ಮ ಪಕ್ಷದ ಮುಖಂಡ ಜಗದೀಶ್ ಅವರು ಇವತ್ತು ಒಳಗಡೆ ಗರ್ಭಗುಡಿಗೆ ಈಗ ಕಲ್ಲು ತರುವಂಥದ್ದಾಗ್ಬೋದು, ಕೂಲಿ ಆಗ್ಬೋದು, ಒಂದು 30 ಲಕ್ಷ ರೂಪಾಯಿ ಆಗಲೇ ಇನ್ವೆಸ್ಟ್ ಮಾಡಿ ಗರ್ಭಗುಡಿ ಮುಗಿಸ್ಕೊಡುವಂಥ ಕೆಲಸವನ್ನು ನಮ್ಮ ಕಾರ್ಯಕರ್ತ ಮಾಡೋಣ. ಸೊ ಈಗ ನಾನು ಮತ್ತು ನಮ್ಮ ಜಗದೀಶ ಎಲ್ಲ ಒಟ್ಟಿಗೆ ಸೇರ್ಕೊಂಡು ಕಾರ್ಯಕರ್ತಗಳು ಮೇಲ್ಗಡೆ ರಾಜಗೋಪುರಕ್ಕೆ 1 ಕೋಟಿ ಆದರೂ ಕೂಡ ಸ್ವಂತ ದುಡ್ಡಲ್ಲೇ ರಾಜಗೋಪುರ ಮುಗಿಸ್ಕೋಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೀವಿ. ಸ್ವಂತ ದುಡ್ಡಲ್ಲಿ ಮಾಡಿಸ್ಕೊಡ್ತೀವಿ ಅದನ್ನು. ಇವತ್ತು ಆ ಕಲ್ಲವ್ರಿಗೆ ಮೇಲ್ಗಡೆ ರಾಜಗೋಪುರಕ್ಕೆ ಕಲ್ಲಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಅವರು ಮತ್ತೆ ಇವತ್ತು ಕಲ್ಲವ್ರಿಗೆ ಇವತ್ತು 1 ಲಕ್ಷ ಅಡ್ವಾನ್ಸ್ ಕೊಡುವಂಥ ಕೆಲಸವನ್ನು, 2 ಲಕ್ಷ ರೂಪಾಯಿ ಅಡ್ವಾನ್ಸ್ ಕೊಡುವಂಥ ಕೆಲಸವನ್ನು ಮಾಡಿದ್ದೀವಿ ಈಗ. ಸೊ ಈಗ ಹಂತವಾಗಿ ಕಲ್ಲು ಬತ್ತಿದ್ದಂಗೆ ದುಡ್ಡು ಕೊಡುವಂಥ ಕೆಲಸ ನಾವೆಲ್ಲ ಸೇರಿ ಮಾಡ್ತಾಯಿದ್ದೀವಿ. ಸೊ ಇಲ್ಲಿ ನಮ್ಮ ಕನಸು ಏನು ಅಂದರೆ ಇಡೀ ತಾಲೂಕಲ್ಲಿ ಎತ್ತೇಳಿ ಮಾರಮ್ಮ ಆದಿಶಕ್ತಿ ಮಾರಮ್ಮನಿಗೆ ಲಕ್ಷಾಂತರ ಭಕ್ತರವ್ರೆ. ಸೊ ನಾವು ಭಕ್ತರಿಲ್ಲ, ರಾಜಕಾರಣಿಯಾಗಿ ನಾವು ಬಂದಿಲ್ಲ, ಭಕ್ತರಾಗಿ ಬಂದಿದ್ದೀವಿ. ಸೊ ನಮ್ಮದು ಒಂದು ಸೇವೆ ಮಾಡಬೇಕು ಅನ್ನೋದು ಉದ್ದೇಶ ಇಟ್ಕೊಂಡು ಇಡೀ ತಾಲೂಕಲ್ಲಿ ಒಂದು ಅದ್ಭುತವಾದಂಥ ಒಂದು ದೇವಸ್ಥಾನ ಕಟ್ಟಬೇಕು ಅನ್ನುವಂಥ ತೀರ್ಮಾನ ಮಾಡಿದ್ದೀವಿ. ಸೊ ನಮ್ಮ ಶಕ್ತಿ ಏನು ತಾಯಿ ಕೊಟ್ಟವಳೋ, ಭಿಕ್ಷೆ ಕೊಟ್ಟವಳೋ, ಅದ್ರಲ್ಲಿ ಸಣ್ಣ ಸಹಾಯ ನಾವು ಮಾಡಿಕೊಂಡು ದೇಣಿಗೆ ಕೊಡೋದ್ರ ಮೂಲಕ ದೇವಸ್ಥಾನ ಕಟ್ಟಕ್ಕೆ ಶುರು ಮಾಡಿದ್ದೀವಿ. ಈಗಾಗಲೇ ನಾನು ಅಧಿಕಾರಿಗಳಿಗೆ ದಿನ ಮಾಹಿತಿ ಕೊಡ್ತಾ ಇದ್ದೀನಿ. ಈಗ ಡೈಲಿ ವಾಟ್ಸಪ್ ಮೆಸೇಜ್ ಮಾಡ್ತಾ ಇದ್ದೀನಿ, ಅತಿ ಶೀಘ್ರವಾಗಿ ಅವ್ರನ್ನ ಪತ್ತೆ ಹಚ್ಚಲೇಬೇಕು. ಇವತ್ತೇನು ಜನಗಳಿಗೆ ಭಾವನೆ ಬಂದಿದೆಯೋ, ಆತಂಕ ಇದೆಯೋ, ಹೋಗಲಾಡಿಸೋಂಥ ಕೆಲಸ ಆಗಬೇಕು, ನಂಬಿಕೆ ಬರಬೇಕು ಪೊಲೀಸ್ ಇಲಾಖೆ ಮೇಲೆ ಅಂದರೆ ಆ ಕಳ್ಳರನ್ನು ಬಂಧಿಸಬೇಕು ಅನ್ನೋಂಥದ್ದು ನಮ್ಮ ಒತ್ತಾಯ ಇದೆ. ಅಧಿಕಾರಿಗಳು ಕೂಡ ಈಗಾಗಲೇ ಇಲ್ಲ ಆದಷ್ಟು ಬೇಗನೆ ಕಳ್ಳರನ್ನ ಬಂಧಿಸ್ತೀವಿ ಅನ್ನೋಂಥದ್ದು ಪ್ರಾಮಿಸ್ ಮಾಡೋರು ಕಾಯ್ತಾ ಇದ್ದೀವಿ. ನೋಡೋಣ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.